ಹಾಯ್ ಫ್ರೆಂಡ್ಸ್, ಅವರೆಕಾಳು ಬಳಸ್ಕೊಂಡು ತರಕಾರಿ ಹಾಕಿ ಬನ್ಸಿ ರವೆ ಉಪ್ಪಿಟ್ಟು ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ತುಂಬ ಸುಲಭ, ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲಿ ಒಂದು ಕುಕ್ಕರ್ ತಗೊಂಡು ಅವರೆಕಾಳನ್ನು ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಬೇಯಿಸೋಕಿಡೋಣ. 3-4 ವಿಸಿಲ್ ಬಂದರೆ ಚೆನ್ನಾಗಿ ಬೇಯುತ್ತೆ. ಇಷ್ಟು ನಾನು ಉಪ್ಪಿಟ್ಟಿಗೆ ಬಳಸ್ತಾ ಇಲ್ಲ, ಇದರಲ್ಲಿ ಬೇರೆ ಸಾರೂ ಮಾಡ್ತಾಯಿದ್ದೀನಿ. ಇಲ್ಲಿ ತರಕಾರಿ ತೊಗೊಳೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಟೊಮೊಟೊ ಮತ್ತು ಸಬ್ಸಿಗೆ ಸೊಪ್ಪು, ಹಸಿ ಕಾಯಿ ತುರಿ ಇಷ್ಟು ತೊಗೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬನ್ಸಿ ರವೆ ಹಾಕ್ಕೊಳ್ಳೋಣ. ಮೀಡಿಯಮ್ ರವೆಲೂ ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದರಲ್ಲೂ ಚೆನ್ನಾಗಿರುತ್ತೆ. ತರಕಾರಿ ಹಾಕಿದ್ರೆ ಈ ಥರ ಬನ್ಸಿ ರವೆಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಬನ್ಸಿ ರವೆ ಹಾಕ್ಕೊಂಡು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಹಾಕಿರೋ ಆಯಿಲು ರವೆ ಪೂರ್ತಿಯಾಗಿ ಹೀರ್ಕೋಬೇಕು. ಅಲ್ಲಿ ತನಕ ಹುರಿದ್ರೆ ರವೆ ಕರೆಕ್ಟಾಗಿ ಹುರಿದು ಹಾಕಿದೆ ಅಂತ ನೋಡಿ. ಈಗ ಎಲ್ಲ ಹೀರ್ಕೊಂಡಿದೆ, ಪುಡಿ ಪುಡಿ ಥರ ಹಾಕಿದೆ. ಇನ್ನೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನಷ್ಟು ಜೀರಿಗೆ, ಟೀ ಸ್ಪೂನಷ್ಟೇ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಯೋಕ್ಕೆ ಬಿಡೋಣ. ಇದನ್ನು ಸಿಡಿದಾದ್ಮೇಲೆ ಇದಕ್ಕೆ ಕಡಲೆಬೇಳೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಕಡಲೆಬೇಳೆ ಸೀದೋಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಬೇಕು. ಆದಮೇಲೆ ಇದಕ್ಕೆ 7-8 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಿಷ್ಟು ಹಾಕಿ 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗೋ ತನಕ, ಸಾಫ್ಟ್ ಆಗೋ ತನಕ ಬೇಯಿಸೋದು ಬೇಡ. ಬೇರೆ ತರಕಾರಿಗಳನ್ನು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ. ಈಗ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಇದಕ್ಕೇ ಬೇಯಿಸ್ಕೊಂಡಂಥ ಅವರೆಕಾಳು ಮತ್ತು ಆಲೂಗಡ್ಡೆ, ಒಂದು ಚಿಕ್ಕದಾಗಿ ಹಚ್ಚಿರೋವಂಥ ಆಲೂಗಡ್ಡೆನೂ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಎಲ್ಲ ತರಕಾರಿನೂ ಹೈ ಫ್ಲೇಮ್ ಇಟ್ಕೊಂಡು 1-2 ಸೆಕೆಂಡ್ ಫ್ರೈ ಮಾಡಿ ಮುಚ್ಚಿ ಸಿಮ್ಮಲ್ಲಿಡೋಣ. ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ. ಹೀಗೆ ನೋಡಿ, ಅರ್ಧದಷ್ಟು ಬೆಂದಿದೆ ತರಕಾರಿ ಈ ಆಯಿಲಲ್ಲಿ. ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು 1-2 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ನೋಡಿ, 1 ಕಪ್ ರವೆಗೆ ನಾನು 2.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 2.5 ಕಪ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ತೆಳುವಾಗಲ್ಲ, ಗಟ್ಟಿನೂ ಆಗಲ್ಲ. ನಿಮಗೆ ತೆಳುವಾಗಬೇಕು ಅಂದರೆ 3-3.5 ಕಪ್ಪನ್ನು ಹಾಕ್ಬೋದು. ಇನ್ನೂ ಉದುದ್ರಾಗಿ ಬೇಕಂದರೆ 2 ಕಪ್ ಹಾಕಿದ್ರೆ ಕರೆಕ್ಟಾಗಿ ಉದುದ್ರಾಗಿ ಚೆನ್ನಾಗಾಗುತ್ತೆ. ನೋಡಿ, ನೀರು ಹಾಕಾಗಿದೆ 2.5 ಕಪ್ಪಷ್ಟು. ಇದಕ್ಕೇ ಸಬ್ಸಿಗೆ ಸೊಪ್ಪು ಮತ್ತು ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇವೆರಡನ್ನೂ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಮತ್ತೆ ಬೇಯಿಸ್ಕೊಳ್ಳೋಣ. ತರಕಾರಿ ಸ್ವಲ್ಪ ಸಾಫ್ಟ್ ಆಗಲಿ. ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಂಡ್ರೆ ತರಕಾರಿ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಮುಚ್ತಾ ಇದ್ದೀನಿ. ಮುಚ್ಚಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಉಪ್ಪು ನೋಡಿ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಜಾಸ್ತಿನೇ ಅನಿಸ್ಬೇಕು. ಉಪ್ಪು ನೋಡ್ಕೊಂಡಾದಮೇಲೆ ಇದಕ್ಕೆ ರವೆ ಹಾಕ್ಕೊಳ್ಳೋಣ. ಇದು ಗಂಟಾಗೋದಿಲ್ಲ ರವೆ. ಇದು ಬನ್ಸಿ ರವೆ ಹಾಕಿರೋದ್ರಿಂದ ಹೇಗೆ ಹಾಕಿ ಮಿಕ್ಸ್ ಮಾಡಿದ್ರೂ ಗಂಟು ಹಾಕೋದಿಲ್ಲ. ಒಂದೇ ಸಾರಿ ಹಾಕ್ಬಿಟ್ಟು ನಾನು ತಿರುಗಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು 1-2 ಸೆಕೆಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಉಪ್ಪಿಟ್ಟು ಗಂಜಿ ಥರ ಹಾಕೋದಿಲ್ಲ. ಆಮೇಲೆ ಮತ್ತೆ 1-2 ಸೆಕೆಂಡು ಮುಚ್ಚಿ ಹರಳಿಸ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಹಾಕಿದೆ. ಇದು ತುಂಬ ತೆಳು ಅಲ್ಲ, ತುಂಬ ಉದುದ್ರಾಗೂ ಹಾಕಿಲ್ಲ, ಕರೆಕ್ಟಾಗಿ ಹಾಕಿದೆ. ತುಂಬ ಬೇಗ ಆಗೋವಂಥ ತರಕಾರಿ ಉಪ್ಪಿಟ್ಟು, ಅವರೆಕಾಳು ಬಳಸ್ಕೊಂಡು ಮಾಡೋ ಅಂಥ ಉಪ್ಪಿಟ್ಟು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಸಬ್ಸಿಗೆ ತರಕಾರಿ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು.